ಈ ದೊಡ್ಡ ಮನುಷ್ಯನ್ ಯಾಕೋ ಇಲ್ಲಿ ಕರ್ಕೊಂಬಂದೆ? ದುಡ್ಡು ಗಿಡ್ ಏನಾದ್ರು ಬೇಕಾ ಕೇಳ? ತಲೆ ಹೊಡೆದ ದುಡ್ಡಲ್ಲಿ ಜೀವನ ಮಾಡೋನ್ ನಾನಲ್ಲ. ಇದೆ ಲೋ ಕ್ಲಾಸ್ ಮಿಡಲ್ ಕ್ಲಾಸ್ ಬುದ್ಧಿ ಅಂದ್ರೆ ನನ್ಗಾಗಲ್ಲ. ಕೈಯಲ್ಲೇನು ಕಿಸಕ್ ಆಗ್ದಿದ್ರು ಗಾಂಧಿಗಿರಿಗೆ ಏನ್ ಕಮ್ಮಿ ಇಲ್ಲ. ಮಕ್ಳು ಮಾಡೋದ್ರಲ್ಲಿ ಫಸ್ಟ್, ತಿನ್ನೋದ್ರಲ್ಲಿ ಫಸ್ಟ್, ಕಮೆಂಟ್ ಕೊಡೋದ್ರಲ್ಲಿ ಫಸ್ಟ್, ಭಾಷಣ ಮಾಡೋದ್ರಲ್ಲಿ ಫಸ್ಟ್, ದುಡ್ಡು ಮಾಡೋನ ಲಾಸ್ಟ್. ಇವ್ರದೇ ಲಾಸ್ಟ್ ಬೆಂಚ್. ಎತ್ಕೊಂಡ್ ಬಂದ್ ಮುಂದೆ ಹಾಕೋರು ಕಿತ್ಕೊಂಡು ಹೋಗಿ ಹಿಂದೆ ಕುತ್ಕೋತಾರೆ. ಇವ್ರ ಬೆನ್ನಿವ್ರು ಕಾಣಿಸ್ಬಾರ್ದು, ಮುಖ ಮಾತ್ರ ಕಾಣಿಸ್ತಿರ್ಬೇಕು, ಅಷ್ಟಕ್ಕೆ ಮೇಕಪ್. ಹಿಂದೆಲ್ಲ ಸುಂಡೋಗಿದ್ರು ಜುಟ್ಟಿಗೆ ಮಲ್ಗೆ ಹೂವು. ನಾನು ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳಕ್ ಇಲ್ಲಿ ಬಂದಿಲ್ಲ. ಬೇರೆ ಮಾತ್ ಬೇಡ ರಾಜಾ, ಬಂದ್ಬಿಡು. ನನ್ ಜೊತೆಲಿ ಬಂದು ಪೊಲೀಸಿಗೆ ಸರೆಂಡರ್ ಆಗ್ಬಿಡು. ಪೊಲೀಸ್ನವ್ರ ಚಮಚಾನ ನೀನು? ಅವ್ರು ಬಂದು ಉಗಿದ್ಮೇಲೆ ಜ್ಞಾನೋದಯ ಆಗೋಯ್ತು. ಅಯ್ಯೋ ನನ್ ಮರ್ಯಾದೆ ಹೊರಟೋಗುತ್ತೆ, ನಾಳೆ ಜನ ಚೀಪು ಅಂತ ಉಗಿತಾರೆ ಅಂತ ಏನಾದ್ರು ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ? ಇನ್ನೇನಪ್ಪ ಮಾಡ್ಲಿ, ನೀನ್ ಹೀಗಾಗ್ತೀಯ ಅಂತ ಯಾವ ಬೋಳಿ ಮಗ ಯಾವ ಬೋಳಿ ಮಗನ ಕಾರಣ ಅಲ್ಲ ನೀನು. ಹೇ ರಾಜ, ಏನು ಅಂತ ಮಾತಾಡ್ತಾ ಇದ್ಯೋ? ನೀನ್ ಈ ಸ್ಥಿತಿಗೆ ಬರೋದಕ್ಕೆ ಕಾರಣನ? ನಿನಗ್ ಜನ್ಮ ಕೊಟ್ಟವ್ ನಾನು, ನಿನ್ನ ಬೆಳೆಸ್ತವ್ ನಾನು, ನಿನಗ್ ಓದಿಸ್ತವ್. ಜನ್ಮ ಕೊಟ್ಟೆ ಬೆಳೆಸ್ತೆ ಓದಿಸ್ತೆ ಅಂತ ಯಾಕೆ ಬಡ್ಕೋತ್ಯಾ? ನಾಯಿನು ಜನ್ಮ ಕೊಡುತ್ತೆ. ಜನ್ಮ ಕೊಟ್ಟ ತಕ್ಷಣ ಓಡಿಸ್ಬಿಡೋದಿಲ್ಲ. ಹಾಲು ಕುಡಿಸಿ ದೊಡ್ಡದ್ ಮಾಡಿ ಬೆಳೆಸುತ್ತೆ. ನಿನ್ಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದು ನಿನ್ನ ಹಣೆ ಬರಹ. ನಾವು ಕಷ್ಟಪಟ್ಟು ನಿನಗ್ ಹೊಟ್ಟೆ ತುಂಬಾ ಊಟ ಹಾಕಿ, ಮೈ ತುಂಬಾ ಬಟ್ಟೆ ತೊಡಿಸಿ, ಸ್ಕೂಲ್ ಫೀಸ್ ಕಟ್ಟಿ, ನೀನ್ ಕೈಗೆ ಪಾಕೆಟ್ ಮನಿ ಕೊಟ್ಟು ನಾ ಕಕ್ಷಾ ಕಲಿಯೋ ಮಗನೆ ಅಂತ